ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಫಿಟ್ಟಿಂಗ್ ಯಾವ ರೀತಿ ಮಾಡಬೇಕು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನಾವು ಏನೇನು ಪಾಯಿಂಟ್ಸನ್ನು ಫಾಲೋ ಮಾಡಬೇಕು, ಎಲ್ಲಿ ನಾವು ತಪ್ಪಿದ್ರೆ ಫಿಟ್ಟಿಂಗ್ ನಮ್ಮದು ಸರಿಯಾಗಿ ಬರಲ್ಲ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಇದು ಬಂದುಬಿಟ್ಟು ಹಳೆ ಬ್ಲೌಸು, ನಾನೇ ಸ್ಟಿಚ್ ಮಾಡಿರೋದು. ಮಾಪಿಗೆ ಅಂತ ಕೊಟ್ಟಿದ್ದಾರೆ, ಮೆಜರ್ಮೆಂಟ್ಗೆ ಅಂತ. ಇವಾಗ ಮೇನ್ ಇದ್ರ ಮೇಲೆ ಹಾಕೋಣ ಬನ್ನಿ. ಫಸ್ಟಿಗೆ ನಾವು ಫಸ್ಟ್ ನಾವು ಅಂದರೆ ಸ್ಲೀವ್ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಏನೇನು ಗಮನದಲ್ಲಿರಬೇಕು ಅಂತ ನೋಡಿ ಒಂದ್ಸಲ. ಒಂದಕ್ಕೊಂದು ಕೆಳಗಡೆ ಇರೋ ಆಪೋಸಿಟ್ ಪಾರ್ಟ್ಗಳು ಸರಿಯಾಗಿದ್ದಾವ ಅಂತ ನೋಡ್ಕೋಬೇಕು ಈ ರೀತಿ. ಮತ್ತು ಸ್ಲೀವ್ ಇದು ಕರೆಕ್ಟ್ ಇಲ್ಲ ಅಂದರೆ ಅರ್ಧ ಇಂಚದ ಎಕ್ಸ್ಟ್ರಾ ಬಂತಂದರೆ ಕಟಿಂಗ್ ಮಾಡಿ ಬಿಸಾಕಬೇಕು. ಸ್ಲೀವ್ ಕೂಡ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಡ್ಬಿಟ್ಟೆ ಸ್ಲೀವನ್ನು ಅಟ್ಯಾಚಿಂಗ್ ಮಾಡೋದು ನೋಡಿ. ಅಲ್ಲಿಗೆ ನಾವು ಫಸ್ಟ್ ಅದನ್ನು ನೋಡ್ಕೋಬೇಕು. ಆಮೇಲೆ ಇವಾಗ ಸ್ಲೀವನ್ನು ನಾವು ಅಟ್ಯಾಚ್ ಮಾಡಬೇಕು ನೋಡಿ. ಈ ಕಡೆ ಸೈಡ್ ಕೂಡ ಹಾಗೆ ಮಾಡೋದು. ಸ್ಲೀವ್ ಅಟ್ಯಾಚಿಂಗ್ ಮಾಡಿದ್ಮೇಲೆ ನಾವು ಸರಿಯಾಗಿ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಬೇಕು. ಎರಡು ಶೋಲ್ಡರು ಸಮ ಬರಬೇಕು, ಎರಡು ತೋಳುಗಳು ಕೂಡ ಸಮ ಬರಬೇಕು. ಇದನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಫಿಟ್ಟಿಂಗ್ ಮಾಡಬೇಕು. ಇಲ್ಲಾಂದರೆ ನಾವು ಬಿಚ್ಚಿಬಿಟ್ಟು ಸ್ಟಿಚಿಂಗ್ ಮಾಡಬೇಕಾಗತ್ತೆ, ಅಲ್ಲಿ ಸರಿ ಮಾಡೋಕ್ಕಾಗೋದು. ಫಿಟ್ಟಿಂಗ್ ಮಾಡಿದ ಮೇಲೆ ಬ್ಲೌಸ್ ಸರಿ ಮಾಡೋಕ್ಕೆ ಹೋದರೆ ಕೆಡುತ್ತೆ ಬ್ಲೌಸು. ಹಾಗಾಗಿ ಮೊದಲನೇ ನಾವು ಎಲ್ಲನೂ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಈ ರೀತಿ ಫಸ್ಟ್ ಹಿಡಿದು ನೋಡಿಬಿಟ್ರೆ ಒಂದು ಹೆಚ್ಚು ಕಡಿಮೆ ಆಗ್ತಾಯಿದೆ ಅಲ್ವಾ, ಏನು ಮಾಡಬೇಕಂದ್ರೆ ನಾವು ಇವಾಗ ಅದು ಹೆಚ್ಚು ಕಡಿಮೆ ಏನಾಗಿರತ್ತಲ್ಲ ಅದನ್ನು ಸ್ವಲ್ಪನೇ ನಾವು ಅರ್ಧ ಇಂಚಿಗೆ ಕಾಲು ಇಂಚಿಗೆ ಅಷ್ಟೇ ನಾವು ಸ್ಟಿಚ್ ಹಾಕೊಳ್ಳೋದು ನೋಡಿ. ಆ ಥರ ಸ್ಟಿಚ್ ಹಾಕೋದ್ರಿಂದ ಏರುಪೇರು ಅಂದರೆ ತಳಗಡೆ ಮೇಲ್ಗಡೆ ಆಗಿರತ್ತಲ್ವ, ಹಾಗೆ ಅದು ಏನಾಗುತ್ತೆ ನೀಟಾಗಿ ಸಮ ಬಂದು ಕೂರುತ್ತೆ ನೋಡಿ. ಇಲ್ಲಿಗೆ ನಾನು ಒಂದು ಎರಡು ಪಾಯಿಂಟಷ್ಟು ಬಟ್ಟೆನ ಹಿಡಿತಾ ಇದ್ದೀನಿ ಇಲ್ಲಿ ತೋಳಲ್ಲಿ. ಸೊ ಈ ರೀತಿ ನಾವು ಹಿಡಿಬೇಕಾಗತ್ತೆ ನೋಡಿ. ಎಲ್ಲರೂ ಈ ಥರ ಮಾರ್ಕ್ ಹಾಕಿ ಆ ಥರ ಮಾರ್ಕ್ ಹಾಕಿ ಅಂತ ಹೇಳ್ತಾರೆ. ನಾ ಆ ಥರ ಹೇಳಲ್ಲ. ಬ್ಲೌಸಲ್ಲಿ ನಮಗೆ ಜಸ್ಟ್ ಇದರಲ್ಲಿ ನನಗೆ ಬೇಕಾಗಿರೋದು ಆರ್ಮೋಲು ಮತ್ತು ಸ್ಲೀವ್ ಫಿಟ್ಟಿಂಗು ಎಷ್ಟಕ್ಕಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದು ಮತ್ತು ಬ್ಲೌಸಿನ ಅಳತೆ ಎಷ್ಟು ಬೇಕಾಗುತ್ತೆ ನೋಡಿ. ಹಳೆ ಬ್ಲೌಸಿನ ಅಳತೆ. ಫಸ್ಟಿಗೆ ನಾವು ಇದನ್ನು ಲೈನನ್ನು ಅಂದರೆ ಸ್ಟಿಚ್ ಮಾಡಿಬಿಟ್ಟು ಜಾಯಿಂಟ್ ಮಾಡ್ಕೊಳ್ಳೋಣ ಎಲ್ಲನೂ. ಈ ಕಡೆ ಮಾಡ್ಕೊಂಡಾಯ್ತಲ್ವ, ಇವಾಗ ಆ ಕಡೆನೂ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ, ಆಯಿತಾ. ಇವಾಗ ನೋಡಿ ಅಲ್ಲಿ ಕರೆಕ್ಟಾಗಿ ಬಂದಿದೆ. ಒಂದು ಲೈನಷ್ಟು ಕೆಳಗಡೆ ಬಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅರ್ಧ ಇಂಚ್ವರೆಗೂ ನಾವು ಏರುಪೇರಾದ್ರೂ ಪರವಾಗಿಲ್ಲ, ಯಾಕಂದರೆ ಅದು ಫಿಟ್ಟಿಂಗಲ್ಲಿ ಸರಿಯಾಗಿ ಕೂರುತ್ತೆ. ಆದರೆ 1 ಇಂಚು ಕೆಳಗಡೆ ಬರಬಾರ್ದು ನೋಡಿ. ಅಲ್ಲಿ ಅದು ಬಂತು ಅಂದರೆ ಸೊ ಬ್ಲೌಸ್ ಎಲ್ಲ ಕೆಡೋ ಚಾನ್ಸಸ್ ಇರುತ್ತೆ. ದಾರ ಕಟ್ಟಾಗಿದೆ. ಬನ್ನಿ ಇವಾಗ ದಾರಾನ ಫಸ್ಟು ನಾವು ಜೋಡಿಸ್ಕೊಳ್ಳೋಣ. ಯಾಕಪ್ಪ ಈ ಟಿಪ್ಪನ್ನು ಫಾಲೋ ಮಾಡೋದಂದರೆ ಬೇಗನೆ ಆಗಿಬಿಡುತ್ತೆ. ಜಸ್ಟ್ ಆರ್ಮೋಲು ಮತ್ತು ಹಳೆ ಬ್ಲೌಸನ್ನು ಅಳತೆ ಅಷ್ಟು ಬೇಕಾಗುತ್ತೆ ನೋಡಿ ನಮಗೆ. ಇವಾಗ ಈ ಕಡೆ ನಮ್ಮದು ಸ್ಟಿಚಿಂಗ್ ಆದಮೇಲೆ ನಾವು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ನಿಮಗೂ ಕೂಡ ಯೂಸ್ ಆಗುತ್ತೆ. ಯೂಸ್ ಆದರೆ ಒಂದು ಕಮೆಂಟ್ ಹಾಕಿ, ಆಯಿತಾ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಿಸ್ಟರ್ ನಿಮ್ಮ ಹೇಳ್ಕೊಟ್ಟಿರೋ ಟ್ರಿಕ್ ನಮಗೆ ಯೂಸ್ ಆಯಿತು ಅಂತ ಒಂದು ಕಮೆಂಟ್ ಹಾಕಿ, ನನಗೂ ಖುಷಿ ಆಗುತ್ತೆ. ಸೊ ಇವಾಗ ಎರಡು ಕಡೆನೂ ಆಯಿತು ನೋಡಿ. ಸ್ಟಿಚ್ ಮಾಡಿರೋದಾಯಿತು, ಬ್ಲೌಸ್ ಅಟ್ಯಾಚಿಂಗ್ ಆಯಿತು, ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಅಂದ್ಕೊಳ್ತೀನಿ ಇದನ್ನು. ಇವಾಗ ನಾವು ಹಳೆ ಬ್ಲೌಸನ್ನು ತೊಗೊಂಡ್ಬಿಟ್ಟು ಒಂದ್ರ ಮೇಲೆ ಒಂದು ಈ ರೀತಿ ಸೊಂಟದ ಭಾಗ ಏನಿರುತ್ತೆ ನೋಡಿ, ಈ ರೀತಿ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ಅದನ್ನು ನಾವು ಸರಿಯಾಗಿ ಈ ಥರ ಜೋಡಿಸ್ಕೊತಾ ಬರಬೇಕು ನೋಡಿ ಟೈಟಾಗಿ. ಸೊ ಎಲ್ಲಿಗೆ ಸ್ವಲ್ಪ ಕಡಿಮೆ ಇದೆ ನೋಡಿ, ಅಂದರೆ ಆ ಕಡೆ ಹೆಚ್ಚಾಗಿದೆ ಅಲ್ವಾ, ಅಲ್ಲಿಗೆ ನಾವು ಒಂದು ಮಾರ್ಕನ್ನು ಹಾಕಿಬಿಟ್ಟು ತಗೋದು. ಇವಾಗ ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಆರ್ಮೋಲು ಅಳಿತಾ ಇದ್ದೀನಿ ನೋಡಿ. ಇವಾಗಲೇ ಆಗೋಗಲಿ, ಯಾಕಂದರೆ ಪದೇ ಪದೇ ಬ್ಲೌಸನ್ನು ತೊಗೊಂಡ್ಬಿಟ್ಟು ಎಲ್ಲಿ ಕಿರಿಕಿರಿ ಅದು ಅಂತ ಹೇಳ್ಬಿಟ್ಟು ಈಗಲೇ ಅಳಿತಾ ಇದ್ದೀನಿ. 7 ಪಾಯಿಂಟ್ ಬರ್ತಾಯಿದೆ ನೋಡಿ ಆರ್ಮೋಲು. ಇವಾಗ ಕೈ ತೋಳಿನ ಸುತ್ತಳತೆ ತೊಗೋತಾ ಇದ್ದೀನಿ ನೋಡಿ. ಕೈ ತೋಳಿನ ಸುತ್ತಳತೆ ನೋಡಿ, ಅದು ಫಿಟ್ಟಿಂಗು ಕೈ ತೋಳಿನ ಫಿಟ್ಟಿಂಗ್ ಎಷ್ಟು ಬಂದಿದೆ, 6 ಇಂಚ್ ಬಂದಿದೆ. ಕೈ ತೋಳಿನ ಫಿಟ್ಟಿಂಗ್ 6 ಇಂಚಿದೆ. ಆರ್ಮೋಲ್ ಬಂದುಬಿಟ್ಟು 7 ಇಂಚಿದೆ. ಇವಾಗ ಸೊಂಟದ ಸುತ್ತಳತೆ ಇದೆ ಅಲ್ವಾ, ಅಲ್ಲಿಗೆ 3.2 ಬರ್ತಾಯಿದೆ ನೋಡಿ ಅಲ್ಲಿ. ಸೊ ಅದರಲ್ಲಿ ಅರ್ಧ ಮಾಡಿಬಿಟ್ಟು ಅರ್ಧದಿಂದ ಅರ್ಧ ಮಾಡಬೇಕು. ಇದರಲ್ಲಿ ಅರ್ಧ ಮಾಡಬೇಕು, ಮತ್ತು ಅದರಲ್ಲಿ ಅರ್ಧ ಮಾಡಬೇಕು. ಎಷ್ಟು ಬಂತು ನೋಡಿ, 1 ಇಂಚ್ ಕಡಿಮೆ, 1 ಪಾಯಿಂಟ್ ಕಡಿಮೆ 1 ಇಂಚ್ ಬಂತು ನೋಡಿ. ಸೊ ಆ ಕಡೆ 1 ಇಂಚು, ಈ ಕಡೆ 1 ಇಂಚು, ಈ ಥರ ಮಾರ್ಕ್ ಹಾಕಬೇಕು. ಯಾವ ರೀತಿ ಹಾಕೋದಂತ ನೋಡ್ಕೊಂಡು ಬರೋಣ ಬನ್ನಿ. ಆ ಲೈನ್ ಏನಿದೆ ಆ ಲೈನಿಂದ ಈ ಕಡೆ ತೊಗೋಬೇಕು. 1 ಇಂಚಿಗೆ ಅಲ್ಲಿ ಮಾರ್ಕು, 7 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ. ಅಲ್ಲಿ 7 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಸರಿಯಾಗಿ ಬ್ಲೌಸ್ ಇಟ್ಕೊಳ್ಳಿ.
ನನಗೆ ಸ್ವಲ್ಪ ಅನುಭವ ಇರೋದರಿಂದ ನಾನು ಹಂಗೆ ಆ ಥರ ಈ ಥರ ಅಂದರೆ ಮಾಡ್ತೀನಿ. ನೀವು ಹೊಸದಾಗಿ ಹೊಲಿತಿದ್ರೆ ಬ್ಲೌಸನ್ನು ಸರಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ ಆಯಿತಾ. ಅಲ್ಲಿ 6 ಇಂಚಿಗೆ ಒಂದು ಅದನ್ನು ಲೈನ್ ಡ್ರಾ ಮಾಡೋಣ ಆಯಿತಾ. ಇವಾಗ ಲೈನ್ ಡ್ರಾ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಸ್ಟಿಚ್ ಹಾಕೋದು ಈ ರೀತಿ ನೋಡಿ. ಇಲ್ಲಿಗೆ ಲೈನನ್ನು ಡ್ರಾ ಮಾಡಿದ್ದೀನಿ. ಇವಾಗ ಸ್ಟಿಚ್ ಹಾಕೊಳ್ಳೋಣ. ತುಂಬ ಈಸಿ ಮೆಥಡು. ಯಾರಿಗೆಲ್ಲ ಈ ಟಿಪ್ಸ್ ಯೂಸ್ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು 2ನೇದು ಸಲ ಹೇಳ್ತಾ ಇದ್ದೀನಿ. ಫಸ್ಟಿಗೆ ನಾನು ಸ್ಲೀವ್ ಅಟ್ಯಾಚ್ ಮಾಡೋದ್ರಿಂದ ಹೇಳ್ಕೊಟ್ಟಿದ್ದೆ. ಇವತ್ತು ಸ್ಲೀವ್ ಆಲ್ರೆಡಿ ಅಟ್ಯಾಚಿಂಗ್ ಇತ್ತು, ಎಲ್ಲನೂ ಅಟ್ಯಾಚಿಂಗ್ ಇತ್ತು. ಜಸ್ಟ್ ನಾವು ಬ್ಲೌಸ್ ಫಿಟ್ಟಿಂಗ್ ಮಾಡ್ತಾ ಇದ್ನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಬನ್ನಿ, ಈ ಕಡೆ ಕೂಡ 1 ಪಾಯಿಂಟ್ ಕಡಿಮೆ 1 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಆ ಲೈನ್ ಎಲ್ಲಿದೆ ಅಲ್ಲಿಂದ. ಮತ್ತು ಮೇಲ್ಗಡೆ ನಾವು 7 ಇಂಚ್ ಆರ್ಮೋಲ್ ಏನಿದೆ ಅಲ್ಲಿಗೆ ನಾವು ಒಂದು ಮಾರ್ಕನ್ನು ಹಾಕೋಣ. ಮೇಲ್ಗಡೆಯಿಂದ 6 ಇಂಚಿಗೆ ಒಂದು ಮಾರ್ಕನ್ನು ಹಾಕೋಣ. ಇವಾಗ ಕರೆಕ್ಟಾಗಿ ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಆ ಥರ ಮಾಡ್ಕೊಂಡ್ಬಿಟ್ಟು ನಾನು ಇವಾಗ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ನೋಡಿ. ತುಂಬ ಈಸಿ ಮೆಥಡ್. ಯಾರಿಗೆಲ್ಲ ನನ್ನ ಅಂದರೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಯೂಸ್ ಆಗೋರಿಗೆ. ಟೈಲರಿಂಗ್ ಯಾರು ಮಾಡ್ತಾರೆ ನಿಮ್ಮ ಫ್ರೆಂಡ್ಸಲ್ಲಿ ನೋಡಿ. ಇದು ಕರೆಕ್ಟಾಗಿ ಬಂದಿದೆ ನೋಡಿ, ಎರಡೂ ಸಮ ಬಂದಿದೆ. ಯಾರೆಲ್ಲ ಹೊಲಿತಾರಲ್ವ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಶೇರ್ ಮಾಡಿ. ವಿಡಿಯೋ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ನೋಡಿ ಎರಡೂ ರೆಡಿ ಆಯಿತು. ಇವಾಗ ನಾನು ಬ್ಲೌಸನ್ನು ಹಚ್ಬಿಟ್ಟು ನೋಡ್ತೀನಿ ಎಷ್ಟು ಬಂದೈತೆ ಅಂತ. ಈ ರೀತಿ ಅದು ಕ್ಯಾಮ್ರಾ ಸರಿಯಾಗಿ ಕಾಣ್ತಿಲ್ಲ, ಸಾರಿ. ನೋಡಿ ಬಂದೈತೆ ಇವಾಗ ಕರೆಕ್ಟಾಗಿ. ಇವಾಗ ಈ ಕಡೆ ನೋಡಿ ಈ ರೀತಿ ಬಂದೈತೆ. ಇದು ನಮ್ಮದು ಬ್ಲೌಸ್ ಏನಿದೆ ಅದು ಕಂಪ್ಲೀಟ್ ಆಗಿದೆ. ಇವಾಗ ಆ ಬ್ಲೌಸನ್ನು ತೆಗೆದುಬಿಟ್ಟು ಯಾವ ರೀತಿ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ರೀ. ಒಂದು ಸಲ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್. ಹಾಗೆ ಬೆಲ್ಲೈಕನ್ನ ಒತ್ತಿ ಲೈಕು ಶೇರು ಕಮೆಂಟು ಮಾಡಿ ಅಂತ ಹೇಳ್ತಾ, ಇವಾಗ ನೋಡಿ ಬ್ಲೌಸ್ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಬ್ಯಾಕ್ ಪಾರ್ಟನ್ನು ನಿನ್ನೆ ನಾನು ಲೈವಲ್ಲಿ ಹೇಳ್ಕೊಟ್ಟಿದ್ದೀನಿ, ಲೈವ್ ವಿಡಿಯೋ ಇದೆ. ದಯವಿಟ್ಟು ಹೋಗಿ ನೋಡಿ ಯಾರೆಲ್ಲ ನೋಡಿಲ್ಲ. ಹೀಗೆ ಸಪೋರ್ಟ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಮತ್ತು ಲೈಕ್ ಅಂದರೆ ಕಮೆಂಟ್ ಕೂಡ ಕೊಡಿ ನೋಡಿ ಫಿಟ್ಟಿಂಗ್ ಯಾವ ರೀತಿ ಬಂದಿದೆ ಅಂತ. ಇಷ್ಟ ಆದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.